ಸೊ ಮಾಧ್ಯಮ ಜೊತೆಗೆ ಯಾಕೆ ದರ್ಶನ್ ಸಂಬಂಧ ಕೆಡೋದಕ್ಕೆ ಕಾರಣ ಏನು ಗಣೇಶ್? ದರ್ಶನ್ ಸ್ಟಾರ್ ಆಗಿರೋದಕ್ಕೆ ಆ ಒಂದು ಒಳಗಿನ ಕೊಬ್ಬು ಇದೆ ಅಲ್ಲ. ಮತ್ತೆ ಯಾಕೆ ಜಗಳ ಯಾಕೆ ಸ್ಟಾರ್ಟ್ ಆಯಿತು? ವೈ? ಕಾರಣ ಇಲ್ಲ, ಅದಕ್ಕೆ ನಾನು ಹೇಳಿದ ಕೊಬ್ಬು ಅಂತ ಹೇಳಿ. ಗಾಡಿ ಇದೆ ಟಾಟಾ ಸಿಯಾರ ಅಂತ, ಸೆಕೆಂಡ್ ಹ್ಯಾಂಡ್ ಗಾಡಿ. ಅದು ಅದರ ಸಂಪಾದನೆ ತಗೊಂಡಿದ್ದವನು, ಅದು ಸಂಭ್ರಮ ಅವನಿಗೆ. ಫಸ್ಟ್ ಇದು ಸಿನಿಮಾದ ಬಗ್ಗೆ ಬರೆದಿದ್ದಾರಲ್ಲ, ಸೊ ಒಂದು ಕಾರು ತೋರಿಸ್ಬೇಕು ಅಂತ. ನಾನು ಅದನ್ನೇ ಹೇಳ್ತಾ ಇರೋದು, ಸೈಕಲ್ನಿಂದ ಲ್ಯಾಂಬೋರ್ಗಿನವರೆಗೆ ನಾನು ನೋಡಿದ್ದೇನೆ ಅವನನ್ನ ಅಂತ. ಆ ಸೈಕಲ್ನಲ್ಲಿ ಬಕೆಟ್ ಇಡ್ತಾರಲ್ಲ, ಅದರ ಹ್ಯಾಂಡಲ್ ಇದು ಇಟ್ಟು ಅದರಲ್ಲಿ ಒಂದು ಅಳತೆ ಎಲ್ಲ ಮನೆಗೆ ಹಾಲು ಕೊಡ್ತಾ ಹೋಗ್ತಾನೆ. ಅದು ಸೈಕಲ್ನ ಕತೆ. ಆಮೇಲೆ ಒಂದು ಲೂನಾ ಬಂತು, ಇಳಿಜಾರಾದ ಜಾಗಕ್ಕೆ ಹೋಗೋದು, ಯಾಕೆಂದರೆ ಪೆಟ್ರೋಲ್ ದುಡ್ಡಿಲ್ಲ, ಓಡ್ತದಲ್ಲ, ಇಂಜಿನ್ ಆಫ್ ಮಾಡಿದ್ರೆ ಓಡ್ತಾರಲ್ಲ ಅಂತೇಳಿ. ಅದು ಇದು ನೆಕ್ಸ್ಟ್ ನೋಡಿದ್ದು ಅಲ್ಲಿ ಟಾಟಾ ಸಿಯಾರ. ನಿಮಗೆ ನೆನಪಿದೆಯಾ ಅಂತ ಕೇಳಿದೆ. ಏನಣ್ಣ ಹಿಂಗೆ ಹೇಳ್ತೀಯಾ, ಅಲ್ಲಿ ನಿಮ್ಮ ಆಫೀಸ್ ಇತ್ತು, ಅಲ್ಲಿಗೆ ಟಾಟಾ ಸಿಯಾರದಲ್ಲಿ ಬಂದಿದ್ದೆ, ನೀವು ಫೋಟೋ ಎಲ್ಲ ತೆಗೆಸಿದ್ರಿ, ಸ್ವೀಟ್ ಎಲ್ಲ ತಿಂದ್ರಿ ಅಂತ ಹೇಳಿದ. ಎಲ್ಲ ನೆನಪಿದೆ ಅವನಿಗೆ. ಅಷ್ಟರಲ್ಲಿ ಲ್ಯಾಂಬೋರ್ಗಿನಿ ಬಂತು ನೋಡಿ, ಟಾಟಾ ಸಿಯಾರ ಸೈಕಲ್ನ ಲ್ಯಾಂಬೋರ್ಗಿನಿ. ಕನ್ನಡ ಚಿತ್ರರಂಗದಲ್ಲಿ ನೀವು ದರ್ಶನ್ ಅವರಿಗೆ ಸ್ನೇಹಿತರು ಅನ್ನೋದಕ್ಕಿಂತ ವಿರೋಧಿಗಳೇ ಜಾಸ್ತಿ. ವಾಯ್? ಒಪ್ತೀರ ನಾನು ಹೇಳಿದ ಮಾತನ್ನ? 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 ಖಂಡಿತ. ರಮ್ಯಾ ಮತ್ತು ಇವರ ನಡುವಿನ ಈ ಜಗಳಕ್ಕೆ ಕಾರಣ ಏನು? ಅದು ಎರಡು ಈಗೋಗಳು ಫೈಟ್ ಮಾಡ್ತಾ ಇದೆ ಅಂತ ನನಗೆ ಅನಿಸಿದೆ. ಯಾಕೆ ಈಕೆಗೆ ಅವನ ಮೇಲೆ ಈಗೋ ಬಂತು ನನಗೆ ಅರ್ಥ ಆಗಲ್ಲ ಏನು ಅಂತ ಹೇಳಿ. ರಮ್ಯಾ ಎಸ್ ಇರೋದೇ ಹಾಗೆ. ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಆಕೆಯ ಪ್ರೆಸ್ ಮೀಟನ್ನು ಬಾಯ್ಕಟ್ ಮಾಡಿದ್ದೆ. ಈಗೋಗಳು ಫೈಟ್ ಮಾಡ್ತಾ ಇರೋದು. ದರ್ಶನ್ ಮಾತಾಡೋ ಸ್ಥಿತಿಯಲ್ಲಿ ಇರ್ತಿದ್ರೆ ಅದು ಕೊಡುವ ರಿಪ್ಲೈ ಬೇರೆ ಇರ್ತಿತ್ತು. ಸುದೀಪ್ ದರ್ಶನ್ ಅವರಿಬ್ಬರು ಸಂಘರ್ಷ ಏನದು? ನಾನು ಸಂಘರ್ಷ ಏನು ಅಂತ ಕಾರಣ ಗೊತ್ತಿಲ್ಲ, ಬಟ್ ಒಂದು ಹಂತದಲ್ಲಿ ಅವರಿಬ್ಬರನ್ನು ರಾಜಿ ಮಾಡಲಿಕ್ಕೆ ನಾನು ಹೋಗಿದ್ದೀನಿ. ಸುದೀಪ್ ಇದೊಂದು ಏನಾದರೂ ಸರಿ ಆಗ್ಬಹುದಾ ಅಂತ. ಗುರುಗಳೇ ದಯವಿಟ್ಟು ಕ್ಷಮಿಸಿ, ಈ ವಿಚಾರ ಒಂದು ಬಿಟ್ಟು ಬಾಕಿಯೆಲ್ಲ ನಾನು ರೆಡಿ, ಇದು ಬಿಟ್ಬಿಡಿ. ಹೊಲಸು ಅಂತ ಹೊಲಸು ಅಂತ ಹೊಲಸು ಅಂತ ಹೊಲಸು ಅಂತ. ಅಲ್ಲ, ನಿಮ್ಮ ಜೊತೆ ಮಾತಾಡಿದಾಗ ಗಣೇಶ್, ಸೊ ನಾನು ತಪ್ಪು ಮಾಡಿಬಿಟ್ಟೆ, ನಾನು ಇಂಥದ್ರಲ್ಲಿ ಇನ್ವಾಲ್ವ್ ಆಗಬಾರ್ದಾಗಿತ್ತು, ಮಾಡಬಾರ್ದಾಗಿತ್ತು ಅಂದರೆ ಈ ಪಶ್ಚಾತ್ತಾಪ ಅನ್ನೋದಿರುತ್ತಲ್ಲ, ಎಲ್ಲರ ಬದುಕಲು ಇರುತ್ತೆ. ನಾವು 1000 ತಪ್ಪುಗಳು ಮಾಡ್ತೀವಿ. ಅದಿದೆ, ಅದಕ್ಕಾಗಿ ಪ್ರೆಸ್ ಮೀಟ್ ಕರೆದಿರೋದು. ಅಲ್ಲಿಂದ ಹೊರಗೆ ಬಂದ ಕೂಡಲೇ ಒಂದು ಪ್ರೆಸ್ ಮೀಟ್ ಕರೆದರು. ಎಲ್ರಿಗೆ ನನಗೆ ಪ್ರಚಾರ ಕೊಡ್ತಿದ್ದಾರೋ ಅಥವಾ ಅಪಪ್ರಚಾರ ಕೊಟ್ಟಿದ್ದಾರೋ ಗೊತ್ತಿಲ್ಲ, ಬಟ್ ನಾನು ಬಂದಿದ್ದೀನಿ, ತುಂಬ ಚೆನ್ನಾಗಿರ್ತೀನಿ, ನನ್ನ ಮಿಸ್ಸಸ್ ಇಲ್ಲಿದ್ದಾರೆ, ಅವ್ರ ಜೊತೆನೇ ಇರ್ತೀನಿ ಅಂತೆಲ್ಲ ಪ್ರಾಮಿಸ್ ಮಾಡಿದ್ದಾರೆ. ಎಲ್ಲಿ ಸಿಟಿ ಇನ್ಸ್ಟಿಟ್ಯೂಟಲ್ಲಿ ಅಂತ. ದರ್ಶನ್ ಮತ್ತೆ ರಿಪೀಟ್ ಆಗಿದೆ. ಏನು ನನಗೆ ಇನ್ನೊಂದು ಕುತೂಹಲ ಇದೆ. ಮಾಧ್ಯಮದ ಜೊತೆ ಎಂದೂ ಕೂಡ ದರ್ಶನ್ ಚೆನ್ನಾಗಿರಲಿಲ್ಲ. ಬಹಳ ಕಾಲ ಮಾಧ್ಯಮ ಅವರನ್ನು ಬ್ಯಾನ್ ಮಾಡ್ತೋ, ಇನ್ನೊಂದು ಮಾಡ್ತೋ, ಮತ್ತೊಂದು ಮಾಡ್ತೋ. ಸೊ ಮಾಧ್ಯಮ ಜೊತೆಗೆ ಯಾಕೆ ದರ್ಶನ್ ಸಂಬಂಧ ಕೆಡೋದಕ್ಕೆ ಕಾರಣ ಏನು ಗಣೇಶ್? ತುಂಬ ಹರ್ಟಾಗಿ ನಡ್ಕೊಂಡಿದೆ ನನಗೆ ತಿಳಿದ ಮಟ್ಟಿಗೆ. ಅದು ಯಾವ ಲ್ಯಾಂಗ್ವೇಜಲ್ಲಿ ಬೈತಾರೆ, ಅಂಬರೀಷ್ ಲ್ಯಾಂಗ್ವೇಜ್ ಏನೂ ಅಲ್ಲ, ಆತ ಬೈಗಳು ರೀತಿ ಹರ್ಟಾಗಿ ನಡೆಸ್ಕೊಂಡ್ರವರು. ಇವತ್ತಿಗಷ್ಟು ಈಗಲೂ ದರ್ಶನ್ದೇ ಬರ್ತಾ ಇದೆ ಎಲ್ಲ ಮೀಡಿಯಾಗಳಲ್ಲಿ. ಯಾಕೆ ಬೇಕು? ದರ್ಶನ್ ಸ್ಟಾರ್ ಆಗಿರೋದಕ್ಕೆ ಆ ಒಂದು ಒಳಗಿನ ಕೊಬ್ಬು ಇದೆ ಅಲ್ಲ, ಅದು ಇದೆಲ್ಲ ಮಾಡಿಸ್ತದೆ. ಅಲ್ಲಲ್ಲ, ಏನು ಯಾವ ಸಂದರ್ಭದಲ್ಲಿ ಮಾಧ್ಯಮ ಮತ್ತು ದರ್ಶನ್ ನಡುವೆ ಭಿನ್ನಾಭಿಪ್ರಾಯನೋ ಗಲಾಟೆನೋ ಪ್ರಾರಂಭ ಆದದ್ದು? ಅದು ಗ್ರ್ಯಾಚುವಲ್ ಆಗಿರೋದು. ಅದು ಒಂದು ಇನ್ಸಿಡೆಂಟ್ ಅಲ್ಲ ಕಾರಣ. ಈಗ ರೀಸೆಂಟ್ ಆಗಿ ಅಂದರೆ ಈಗ 2 ಪಾರ್ಟ್ ತಗೊಳ್ಳೋಣ. ದರ್ಶನ್ ಬದುಕು 2 ಪಾರ್ಟ್. ಅದು ಈ ಹತ್ಯಾ ಘಟನೆಗಳ ನಂತರದ ಒಂದು ಪಾರ್ಟು, ಅದಕ್ಕೂ ಮೊದಲದ್ದು ಒಂದು ಪಾರ್ಟ್. ಸಿ, ಅದು ಫಸ್ಟ್ ಇನ್ನಿಂಗ್ಸ್ ಅನ್ನಿ, ಇದು ಸೆಕೆಂಡ್ ಇನ್ನಿಂಗ್ಸ್ ಅನ್ನಿ. ಆದರೆ ಫಸ್ಟ್ ಇನ್ನಿಂಗ್ಸ್ನಲ್ಲೇ ಸೊ ದರ್ಶನ್ಗೆ ಮಾಧ್ಯಮ ಅವರನ್ನು ಸರಿಯಾಗಿ ನಡೆಸ್ಕೊಂಡಿಲ್ಲ, ಅವ್ರನ್ನ ಒಂದು ರೀತಿ ಇನ್ನೊಂದು ರೀತಿ ನೋಡ್ತು ಅಂತ ಅನಿಸುತ್ತೆ ತಮಗೆ? ಇಲ್ಲ ಇಲ್ಲ ಇಲ್ಲ, ಮಾಧ್ಯಮ ತುಂಬ ಸಪೋರ್ಟ್ ಮಾಡಿದೆ. ಮತ್ತೆ ಯಾಕೆ ಜಗಳ ಯಾಕೆ ಸ್ಟಾರ್ಟ್ ಆಯಿತು? ವೈ? ಅದೇ ಕಾರಣ ಇಲ್ಲ, ಅದಕ್ಕೆ ನಾನು ಹೇಳಿದ್ದು ಕೊಬ್ಬು ಅಂತೇಳಿ. ಯಾವ ಮಟ್ಟಕ್ಕೆ ಅಂದ್ರೆ ತಪ್ಪು ಮಾಧ್ಯಮದ್ದು? ದರ್ಶನ್ 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 ತಪ್ಪು ಮಾಧ್ಯಮದ ತಪ್ಪಾಗಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಮಾಧ್ಯಮ ದರ್ಶನ್ಗೆ ಏನೇನು ಸಪೋರ್ಟ್ ಮಾಡಬೇಕು ಅದೆಲ್ಲ ನನ್ನ ಸಮೇತ
ಅದು ನಮ್ಮ ಪ್ರೀತಿಯ ರಾಮು ಅಲ್ಲಿ ಗೊತ್ತಾಗ್ಬಿಡ್ತು. ಏನಂದರೆ ನಾನು ವಿಜಯ ಕರ್ನಾಟಕದಲ್ಲಿದ್ದೆ, ಅಲ್ಲಿಂದ ಕರೆದ್ರು ಶೋಗೆ. ನಾನು ಪ್ರೆಸ್ ಶೋ ಅಲ್ಲ ಅಂತ ಹೋದರೆ ನನಗಾಗಿ ಮಾತ್ರ ಅರೇಂಜ್ ಮಾಡಿದ ಶೋ ಸರ್ ಅದು. ನೋಡಿದ್ರೆ 4 ಜನ ಇದ್ದಾರೆ. ಯಾಕೆ ಇದು ಹೀಗೆ ಮಾಡಿದ್ದೀರಿ? ನಾನು ಪ್ರೆಸ್ ಶೋ ಅಂತೇಳಿ ಬಂದೆ, ನಾನು ಒಬ್ಬನೇ ಅಂತ ಹೇಳಿದ್ರೆ ಬರ್ತಿರ್ಲಿಲ್ಲ ಅಂತೇಳಿ ತೋರಿಸಿದ್ರು ನಮ್ಮ ಪ್ರೀತಿಯರ. ನನಗೆ ಅದೆಲ್ಲ ನೋಡಿದ ಇಂಪ್ರೆಷನ್ ಆಯ್ತಲ್ಲ, ನೋಡಿದ್ರೆ ಭಾರಿ ಖುಷಿ ಆಯಿತು. ಎದ್ದು ಹೊರಟೆ, ಯಾರಿಗೂ ಕಾಮೆಂಟ್ ಮಾಡ್ಲಿಕ್ಕೆ ಹೋಗಿಲ್ಲ. ದರ್ಶನ್ ಎದುರು ಸಿಕ್ಕಿದ್ರು, ಅಪ್ಕೊಂಡೆ. ಅವ್ನು ಆತನ ಅಪ್ಕೊಳ್ಳೋದು ಭಾರಿ ಕಷ್ಟ ನನ್ನಂತವನಿಗೆ. ಹೌದೌದು, ಅಷ್ಟೇ ಎತ್ತರ ಇದ್ದಾನೆ. ಅವ್ನು ನಿಮಗೆ ಎತ್ತು ಬಿಡ್ಬೋದು ಮೇಲ್ಗಡೆ. ಮೀನಮ್ಮೆಲ್ಲ ಇದ್ರು. ಸೊ ಆ ಅಪ್ಕೊಳ್ಳೋದಿಲ್ಲ ಅವ್ರಿಗೆ ಗೊತ್ತಾಯ್ತು ರಿಸಲ್ಟ್ ಏನು ಅಂತೇಳಿ. ಸಿನಿಮಾ ಇಷ್ಟ ಆಗಿದೆ ಇವನಿಗೆ ಅಂತೇಳಿ. ಹೋದ ಕೂಡಲೇ ವಿಜಯ ಕರ್ನಾಟಕದಲ್ಲಿ ಒಂದು ಆರ್ಟಿಕಲ್ ಬರ್ತದೆ, ಫ್ರಂಟ್ ಪೇಜ್ ಆರ್ಟಿಕಲ್. ಕುರುಡು ಚಿತ್ರೋದ್ಯಮಕ್ಕೆ ಕಣ್ಣು ಕೊಟ್ಟೆ ಮಾರಾಯ ಅಂತ ಟೈಟಲ್. ಭಾರಿ ಇಷ್ಟ ಆಗೋಯ್ತು ಅವನಿಗೆ. ಕಣ್ಣು ಇದು ಕುರುಡಲ್ವಾ, ಕುರುಡು ಚಿತ್ರೋದ್ಯಮ, ಕಣ್ಣು ಕೊಟ್ಟೆ ಮಾರಾಯ ಅಂದ್ರೆ ಒಳ್ಳೆ ಸಿನಿಮಾ ಮಾಡಿದ್ಯಾ ಅಂತೇಳಿ. ಆಫೀಸಿಗೆ ಬಂದ್ಬಿಟ್ಟ. ಬಂದು ಎದುರು ಕೂತ್ಕೊಂಡಿದ್ದ. ನಾನು ನಿಂತಷ್ಟು ಅವ ಕೂತ್ಕೊಳ್ಳೋದು. ಆಗ ಯಾರಿಗೂ ಪರಿಚಯ ಇಲ್ಲ, ಒಬ್ಬ ದರ್ಶನ್ ಇದ್ದಾನಂತ ಅಷ್ಟೇ ಹೊರತು ಈ ಸ್ಟಾರ್ ಇಮೇಜಲ್ಲಿ ಇರಲಿಲ್ಲ. ಒಂದು ಸ್ವೀಟ್ ಎಲ್ಲ ಕೊಟ್ಟ ನನಗೆ, ತಿಂದ್ವಿ. ಇವರು ಸಂಪಾದಕರ ಹತ್ರ ಕರ್ಕೊಂಡು ಹೋದೆ, ಪರಿಚಯ ಮಾಡಿಸಿದೆ, ಎಲ್ಲ ಆಯಿತು. ಹೋದ, ಖುಷಿಯಾಗಿದೆ ಅವನಿಗೆ. ಇನ್ನೊಂದು ಸಲ ವಾಪಸ್ ಬಂದು ಮತ್ತೆ ಸ್ವೀಟ್ ಕೊಟ್ಟ. ಸ್ವೀಟ್ ಕೊಟ್ಟು ಏನು ವಿಷಯ ಅಂತ ಕೇಳಿದೆ. ಬನ್ನಿ ಹೊರಗೆ ಬನ್ನಿ ಅಂತ ಹೇಳಿದೆ. ಹೊರಗೆ ಕರ್ಕೊಂಡು ಹೋದೆ. ಏನು ವಿಷಯ ನನಗೆ ಸ್ವಲ್ಪ ಹೊರಗೆ ಬನ್ನಿ ಅಂತೇಳಿ ಹೇಳಿದರೆ ಅದನ್ನ ಅರ್ಥ ಬೇರೆ ಆಗಿಬಿಡುತ್ತೆ ಅಂತೇಳಿ ಹೋದರೆ, ಒಂದು ಗಾಡಿ ಇದೆ ಟಾಟಾ ಸಿಯಾರ ಅಂತ, ಸೆಕೆಂಡ್ ಹ್ಯಾಂಡ್ ಗಾಡಿ. ಅದು ಅದರ ಸಂಪಾದನೆ ತಗೊಂಡಿದ್ದವನು. ಅದು ಸಂಭ್ರಮ ಅವನಿಗೆ. ಫಸ್ಟ್ ಇದು ಸಿನಿಮಾದ ಬಗ್ಗೆ ಬರೆದಿದ್ದಾರಲ್ಲ, ಸೊ ಒಂದು ಕಾರು ತೋರಿಸ್ಬೇಕು ಅಂತ. ನಾನು ಅದನ್ನೇ ಹೇಳ್ತಾ ಇರೋದು. ಸೈಕಲ್ನಿಂದ ಲ್ಯಾಂಬೋರ್ಗಿನವರೆಗೆ ನಾನು ನೋಡಿದ್ದೇನೆ ಅವನನ್ನ ಅಂತ. ತೋರಿಸ್ದ, ಅಲ್ಲಿ ಫೋಟೋ ಇದೆಲ್ಲ ಆಯಿತು. ಮತ್ತು ಸ್ವೀಟ್ ತೊಗೊಂಡು ಸಂಪಾದಕರೆಲ್ಲ ಕೊಟ್ವಿ, ಪರಿಚಯ ಆಯಿತು, ಹೋದರು. ಸೈಕಲ್ನ ಕತೆ ಅಲ್ಲಿಂದ ಶುರು ಮಾಡ್ತೇನೆ ಈಗ. ಗಂಜಲ ಕೊಟ್ಟಿಗೆಯಲ್ಲಿ ಗಂಜಲ ಎಲ್ಲ ತೆಗೆಯೋದು, ತಾನೇ ಹಾಲು ಕರೆಯೋದು. ಈ ಬಕೆಟ್ ಇಲ್ಲಿ ಇಟ್ಟು ಹಾಲು ಕರೀತಾನೆ. ಹಾಲು ಕರೆದ್ಬಿಟ್ಟು ಸೈಕಲಲ್ಲಿ ಎಲ್ಲ ಮೈಸೂರಿನಲ್ಲಿ ಸಿದ್ಧಾರ್ಥ ಲೇಔಟಿಂದ ಹೋಗ್ತಾನೆ ಎಲ್ಲ ಮನೆಗೆ ಹಾಲು ಹಾಕ್ಲಿಕ್ಕೆ. ಆ ಸೈಕಲ್ನಲ್ಲಿ ಬಕೆಟ್ ಇಡ್ತಾರಲ್ಲ, ಅದರ ಹ್ಯಾಂಡಲ್ ಇದು ಇಟ್ಟು ಅದರಲ್ಲಿ ಒಂದು ಅಳತೆ, ಎಲ್ಲ ಮನೆಗೆ ಹಾಲು ಕೊಡ್ತಾ ಹೋಗ್ತಾನೆ. ಅದು ಸೈಕಲ್ನ ಕತೆ ಆಯಿತು. ಆಮೇಲೆ ಒಂದು ಲೂನಾ ಬಂತು. ಅವನ ಅಣಜಿ ನಾಗರಾಜ್ ಅಂತ ಕ್ಯಾಮರಾಮನ್, ಅವರು ಯಾವಾಗಲೂ ಒಟ್ಟಿಗೆ ಇರೋದು. ಅವನನ್ನು ಹಿಂದೆ ಕೂತ್ಕೊಳಿಸಿ ಇಳಿಜಾರಾದ ಜಾಗಕ್ಕೆ ಹೋಗೋದು. ಯಾಕೆಂದರೆ ಪೆಟ್ರೋಲ್ಗೆ ದುಡ್ಡಿಲ್ಲ, ಓಡ್ತದಲ್ಲ, ಇಂಜಿನ್ ಆಫ್ ಮಾಡಿದ್ರೆ ಓಡ್ತಲ್ಲ ಅಂತೇಳಿ. ಅದು ಇದು ನೆಕ್ಸ್ಟ್ ನೋಡಿದ್ದು ಅಲ್ಲಿ ಟಾಟಾ ಶಿಯಾರ ಮೊನ್ನೆ ಲೂನಾ ಅಲ್ಲ ಅದು, ಲೂನಾ ಅದು ನನಗೂ ಅನುಭವ ಇದೆ. ನಾನು ಮತ್ತು ನಮ್ಮ ರಂಗನಾಥ್ ಪಬ್ಲಿಕ್ ಟಿವಿ ನನ್ನ ರೂಮ್ನಲ್ಲಿ ಇದ್ದಾಗ ಅದೇ ಲೂನಾದಲ್ಲಿ ನಾನು 2.5 ವರ್ಷ ನಾವು ಜೊತೆಗಿದ್ದಾಗ, ಅದು ನಮ್ಮ ವಿಜಯನಗರ ಅಪ್ನಲ್ಲಿ ಹತ್ತಾನೆ ಇರಲಿಲ್ಲ. ಆ ಲೂನಾದೊಂದು ಪ್ರಾಬ್ಲಮ್, ಹ್ಯಾಂಡ್ಲ್ ಹೊಡಿಬೇಕು, ಅದು ಆಗಲ್ಲ, ಹತ್ತ ಇಲ್ಲ. ಆವಾಗ ಇಳಿದ್ಬಿಟ್ಟು ದಬ್ಬಬೇಕಾಗಿತ್ತು. ನಾನು ಹೇಳಿದೆ ಇಲ್ಲಿ ಅಣಜಿ ನಾಗರಾಜ್ ಇದ್ದಾನೆ ತಳ್ಳಲಿಕ್ಕೆ, ಅವನನ್ನು ತಳ್ಳುವುದು ಹೆಂಗೆ, ಅಷ್ಟು ಜೈಜಾಟಿಕ್ ಫಿಗರ್. ಇಲ್ಲಿ ಇದಾಯಿತು ಮೊನ್ನೆ ರೀಸೆಂಟಾಗಿ. ಅಂದರೆ ಮಧ್ಯದಲ್ಲಿ ಒಂದು ಫಂಕ್ಷನ್ ಆಯಿತು ಇಲ್ಲಿ ಕಲಾವಿದರ ಸಂಘದಲ್ಲಿ. ಫಂಕ್ಷನ್ ಆದಾಗ ದರ್ಶನ್ ಬಂದ, ಅವರ ಫಂಕ್ಷನ್ನೇ. ಹೊರಗೆ ಬರ್ತಾ ಫಂಕ್ಷನ್ ಮುಗಿಸಿ ದರ್ಶನ್ ಸಿಕ್ಕಿದ್ರು. ನಿಮಗೆ ನೆನಪಿದೆಯಾ ಅಂತ ಕೇಳಿದೆ. ಏನಣ್ಣ ಹಿಂಗೆ ಹೇಳ್ತೀಯಾ, ಅಲ್ಲಿ ನಿಮ್ಮ ಆಫೀಸ್ ಇತ್ತು, ಅಲ್ಲಿಗೆ ಟಾಟಾ ಸಿಯಾರಾದಲ್ಲಿ ಬಂದಿದ್ದೆ, ನೀವು ಫೋಟೋ ಎಲ್ಲ ತೆಗೆಸಿದ್ರಿ, ಸ್ವೀಟ್ ಎಲ್ಲ ತಿಂದ್ರಿ ಅಂತ ಹೇಳಿದ. ಎಲ್ಲ ನೆನಪಿದೆ ಅವನಿಗೆ. ಅಷ್ಟರಲ್ಲಿ ಲ್ಯಾಂಬಾರ್ಗಿನಿ ಬಂತು ನೋಡಿ, ಟಾಟಾ ಸಿಯಾರ ಸೈಕಲ್ನ ಲ್ಯಾಂಬಾರ್ಗಿನವರೆಗೆ. ನಾನು ಬೇರೆ ಯಾವುದೋ ಫಂಕ್ಷನ್ಗೆ ಹೋಗ್ತಾ ಇದ್ದೇನೆ ಸರ್, ಅಣ್ಣ ನಾನು ಹೋಗಿ ಬರ್ತೀನಿ, ಇನ್ನೊಂದ್ಸಲ ಭೇಟಿ ಆಗೋಣ ಅಂತ ಕೂತ್ಕೊಂಡು ರೈ ಅಂತ ಹೊರಟೆ. ಇದೆಲ್ಲ ಹೌದಾ ಅಣ್ಣ, ಸುದೀಪ್ ಗುರುಗಳೇ. ಅದು ಗೊತ್ತು. ಸೊ ಹಾಗೆ ಒಂದು ನನಗೆ ಇರೋ ಕುತೂಹಲ ಗೊತ್ತಾ, ಕನ್ನಡ ಚಿತ್ರರಂಗದಲ್ಲಿ ನೀವು ದರ್ಶನ್ ಅವರಿಗೆ ಸ್ನೇಹಿತರು ಅನ್ನೋದಕ್ಕಿಂತ ವಿರೋಧಿಗಳೇ ಜಾಸ್ತಿ. ವಾಯ್, ಒಪ್ತೀರಾ ನಾನು ಹೇಳಿದ ಮಾತನ್ನು? ಖಂಡಿತ ವಿರೋಧಿಗಳೇ ಜಾಸ್ತಿ, ನನಗೂ ನಿಮಗೂ. ಯಾಕೆ ಅದು ಹಾಗೆ, ಸಮಾಜನೇ ಇರೋದು ಹಾಗೆ ಸರ್. ಚಾಕ ಹಾಕ್ಲಿಕ್ಕೆ ನೋಡ್ತಾರೆ, ಕಾಲು ಎಳಿಲಿಕ್ಕೆ ನೋಡ್ತಾರೆ. ಇದು ಬಿಟ್ಟರೆ ಇನ್ನು ಒಂದು ವರ್ಗಕ್ಕೆ ಬೇರೆ ಕೆಲಸನೇ ಇರಲ್ಲ. ಅದು ದರ್ಶನಿಗೂ ಇದ್ರು. ಮತ್ತೆ ದರ್ಶನ್ ಈಗ ಲೇಟೆಸ್ಟು ದರ್ಶನ್ ಮತ್ತು ರಮ್ಯಾ ಅವರ ಜಗಳ ಏನಿದೆ, ಅದು ಅಭಿಮಾನಿಗಳ ಕಾರಣ. ನಾವು ಅಭಿಮಾನಿಗಳ ಬಗ್ಗೆ ಮಾತನಾಡಬೇಕು. ಯಾಕಂದರೆ ನಾವು ರಾಜ್ಕುಮಾರ್ ಅಭಿಮಾನಿಗಳಿಂದ ಎಲ್ಲ ಅಭಿಮಾನಿಗಳು ನೋಡ್ಕೊ ಬಂದಿದ್ದೀವಿ ನಾವು. ಸೊ ಅದನ್ನು ಮಾತಾಡೋಣ. ಬಟ್ ರಮ್ಯಾ ಮತ್ತು ಇವರ ನಡುವಿನ ಈ ಜಗಳಕ್ಕೆ ಕಾರಣ ಏನು?
ಅದು ಎರಡು ಈಗೋಗಳು ಫೈಟ್ ಮಾಡ್ತಾ ಇದೆ ಅಂತ ನನಗೆ ಅನಿಸಿದೆ. ಅದು ರಮ್ಯನೂ ಅಲ್ಲ ದರ್ಶನೂ ಅಲ್ಲ, ಎರಡು ಈಗೋಗಳು ಫೈಟ್ ಮಾಡ್ತಾ ಇರೋದು. ಯಾಕೆ ಈಕೆಗೆ ಅವನ ಮೇಲೆ ಈಗೋ ಬಂತು ನನಗೆ ಅರ್ಥ ಆಗಲ್ಲ ಏನು ಅಂತೇಳಿ. ರಮ್ಯಾ ಎಸ್ ಇರೋದೇ ಹಾಗೆ. ನನಗೆ ಅದು ದೊಡ್ಡ ಅನುಭವ ಎಲ್ಲ ಆಗಿದೆ. ಅದು ಏನು ಇರೋದೇ ಹಾಗೆ ಅಂತ? ನೀವು ಒಳ್ಳೆ ಪ್ರಶ್ನೆ ಕೊಟ್ಟರೆ. ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಆಕೆಯ ಪ್ರೆಸ್ ಮೀಟನ್ನು ಬಾಯ್ಕಟ್ ಮಾಡಿದ್ದೆ. ಹೌದಾ? ಹೌದು, ಬಾಯ್ಕಟ್ ಅಂದರೆ ಯಾಕೆ ಜಗಳನ ನಿಮಗೆ ಅವರಿಗೆ? ಜಗಳ ಅಲ್ಲ, ಇದು ಜೊತೆಗಾರ ಅಂತ ಒಂದು ಸಿನಿಮಾ, ಅಶ್ವಿನಿ ರಾಮಪ್ರಸಾದ್ ಪ್ರೊಡ್ಯೂಸರ್. ಅಲ್ಲಿ ಅದು ಫ್ಲಾಪ್ ಆಯ್ತು. ಅದು ಯಾವುದು ಜೊತೆಗಾರ ಲಾಸ್. ಹೌದೌದು. ರಮ್ಯಾ ಮತ್ತು ನೆನಪಿರಲಿ ಪ್ರೇಮ್ ನಾಯಕ ನಾಯಕಿ ಎಲ್ಲ ಪ್ರೆಸ್ ಮೀಟ್ ಅರೇಂಜ್ ಆಗಿದೆ. ನಾವು 80 ಜನ ಕೂತ್ಕೊಂಡಿದ್ದೀವಿ, ಮೀಡಿಯಾ ಎಲ್ಲ ಬಂದಿದ್ವಿ. ಶುರು ಆಗಬೇಕು, ಆಗ್ತಾ ಇಲ್ಲ. 1.5 ಗಂಟೆ ಕಾದಿದ್ವಿ. ಯಾಕೆ ಅಂತ ಕೇಳಿದ್ರೆ ಪ್ರೊಡ್ಯೂಸರ್ ರಾಮಪ್ರಸಾದ್ ಹತ್ರ, ರಮ್ಯಾ ಬರ್ತಾ ಇದ್ದಾರೆ, ಆನ್ ದಿ ವೇ ಅಂತ. 1.5 ಗಂಟೆ ತಳ್ಳಿ ಆಯಿತು. ಬಂದರು. ಬಂದು ಯಥ ಪ್ರಕಾರ ಸಿನಿಮಾದ ನಾನು ಇಂಥ ಪಾತ್ರ ನನಗೆ, ನಾನು ಒಳ್ಳೆ ಚೆನ್ನಾಗಿ ಮಾಡಿದ್ದೀನಿ, ಡಿಫ್ರೆಂಟ್ ಆಗಿದೆ ಸ್ಟೋರಿ, ಇದೆಲ್ಲ ಮಾತಾಡ್ಲಿಕ್ಕೆ ಶುರು ಮಾಡಿದೆ. ನಾನು ಸ್ಟಾಪ್ ಅಂತೇಳಿ, ಮೊದಲು ಕ್ಷಮೆ ಕೇಳುವಂತ. ನಾವು 80 ಜನ 1.5 ಗಂಟೆ ನಿನಗಾಗಿ ಇಲ್ಲಿ ಕಾಯ್ತಾ ಇದ್ವಿ, ಅದಕ್ಕೆ ಫಸ್ಟ್ ಕ್ಷಮೆ ಕೇಳಿ ಮುಂದುವರ್ಸು ಅಂತೇಳಿ. ನೀನು ಯಾರು ಅಂತ ಕೇಳಿದೆ. ನಾನು ಜರ್ನಲಿಸ್ಟ್. ನಿಮ್ಮನ್ನು ಯಾರು ಕರೆದಿದ್ದು? ನಮಗೆ ಪ್ರೊಡ್ಯೂಸರ್ ಕರೆದಿದ್ದು. ಹಿಂಗೆಲ್ಲ ಹೋಯ್ತು ಮಾತು. ಕ್ಷಮೆ ನಂಗೆ ಕೇಳಲಿಕ್ಕೆ ಆಗಲ್ಲ ಅಂತ ಹೇಳಿ. ಹಾಗೆ ನಾವು ಹೊರಡ್ತೀವಿ. ನಾನು ಹೊರಡ್ತೀನಿ, ಉಳಿದವ್ರು ಏನಂತ ನನಗೆ ಐಡಿಯಾ ಇರಲಿಲ್ಲ. ನಾನು ಹೊರಟಲ್ಲಿ ಎಲ್ಲ ಇದು ಬಂದ್ಬಿಡ್ದ. 80 ಜನನು ಹೊರಗೆ ಬಂದ್ಬಿಟ್ರು. ರಮ್ಯಾ ಕಂಗಾರು. ಹೊರಗೆ ಬಂದ ಕೂಡ ಪ್ರೊಡ್ಯೂಸರ್ ಹೊಡ್ಕೊಂಡ್ಬಂದ್ರೆ, ಅವ್ರು ದುಡ್ಡು ಹಾಕಿದ್ದು ಕೋಟಿಗಟ್ಟಲೆ ಅವರಲ್ವಾ. ಸರ್ ಹೇಗಾದರೂ ನನ್ನ ಬಚ್ಚ ಮಾಡಿ ಅಂತೇಳಿ. ಅಂದರೆ ನಿಮ್ಮ ಅಭಿಪ್ರಾಯದಲ್ಲಿ ರಮ್ಯಾ ಅವರ ಕ್ಯಾರೆಕ್ಟರ್ ಏನಿದೆ, ಅದಕ್ಕೆ ನಾನು ಇದು ಉದಾಹರಣೆಯಾಗಿ ಹೇಳಿದ್ದೆ. ಅದೇ ಜಗಳಗಂಟು ಕ್ಯಾರೆಕ್ಟರ್ ಅಂತ. ಇಬ್ಬರು ರಿಲೇಷನ್ ಹಾಳಾಗೋದಕ್ಕೆ ದರ್ಶನ್ ಪಾತ್ರ ಇಲ್ವಾಗಿದ್ರೆ ಇದೆ. ಇದು ದರ್ಶನ ಹಾಗೆ ಅದನ್ನೇ ಹೇಳಿದ್ದು. ಎರಡು ಈಗೋಗಳು ಫೈಟ್ ಮಾಡ್ತಾ. ಹೌದೌದು, ಈಗೋಗಳು ಫೈಟ್ ಮಾಡ್ತಾ ಇರೋದು. ದರ್ಶನ್ ಮಾತಾಡುವ ಸ್ಥಿತಿಯಲ್ಲಿ ಇರ್ತಿದ್ರೆ ಅದು ಕೊಡುವ ರಿಪ್ಲೈ ಬೇರೆ ಇರ್ತಿತ್ತು. ಮಾತಾಡುವ ಸ್ಥಿತಿಯಲ್ಲಿ ಇಲ್ಲ ಅವರು, ಅಲ್ವಾ? ಈ ಕಾನೂನು ಇದರಲ್ಲಿ ಸಿಕ್ಕಾಕೊಂಡಿದ್ದಲ್ಲ. ಸೊ ಪರ್ಯಾಯ ಇದು ಮಾಡಿ ಅಂತ ಹೇಳಿದೆ. ಯಾರ ಥರ? ಪ್ರೊಡ್ಯೂಸರ್ ಹತ್ರ. ಅಲ್ಲ, ಅದಕ್ಕೆ ಕಾರಣ ದರ್ಶನ್ ಅಭಿಮಾನಿಗಳಲ್ವ? ಅದಕ್ಕೆ ಈಗ ರಮ್ಯಾಗೆ ಸಿಟ್ಟು ಬರೋದಕ್ಕೆ ಹೌದು, ಇಡೀ ಅಭಿಮಾನಿಗಳು ವರ್ತನೆ ಅದೇ ಇದಕ್ಕೆಲ್ಲ ಕಾರಣ ಅಂತ ಅನ್ಸಲ್ವ ತಮ್ಮ? ಹೌದು, ಖಂಡಿತ ಅದೇ ಕಾರಣ. ಒಂದು ಮಾತು ಹೇಳಬೇಕಾಗಿತ್ತು ದರ್ಶನ್, ಅಲ್ವಾ? ಹೌದೌದು. ಹೇಗೆ ಇದೆಲ್ಲೆಲ್ಲ ಹೋಗ್ತದೆ ಗೊತ್ತಿಲ್ಲ. ಯಶನ ಅಮ್ಮನನ್ನ ಯಶ್ ಒಂದು ಮಾತು ಹೇಳಿ ಸುಮ್ಮನಿರಿಸಬೇಕಿತ್ತು, ಅವ್ರು ಮಾಡಲಿಲ್ಲ. ಇಲ್ಲಿ ಅಭಿಮಾನಿಗಳನ್ನು ಅದು ಮಾತ್ರ ಅಲ್ಲ ಗಣೇಶ್, ನಿಮ್ಗೆ ನೆನಪಿರ್ಬೋದು, ಈ ಅಭಿಮಾನಿಗಳದ್ದು ಏನಿದೆ, ನನಗೆ ನೀವು ನೆನಪಿದೆ, ನನಗೂ ನೆನಪಿದೆ ಅಂತ ಗೊತ್ತೀನಿ. ಸೊ ಈ ರಾಜ್ಕುಮಾರ್ ಅಭಿಮಾನಿಗಳದ್ದು ಮೊದಲು ಪ್ರಾರಂಭ ಆಗಿದ್ದು. ರಾಜ್ಕುಮಾರ್ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ, ಇದೆಲ್ಲ ಬೇರೆ. ಸೊ ವಿಷ್ಣು ಅವ್ರದ್ದು ಒಂದು ಸಿನಿಮಾ ಯಾವುದೋ ಬಿಡುಗಡೆ ಆಗಿತ್ತು, ಕಟೌಟು ಯಾವುದೋ ದೊಡ್ಡ ಕಟೌಟ್ ಹಾಕಿದ್ರು, ಒಂದು ಗಲಾಟೆ ಆಗ್ಬಿಟ್ಟು ಅವರು ಕುಳ್ಳ ಶಾಂತ ಅಂತ ಗಾಂಧಿನಗರದ ಆಗ ಈಗಳು ಇದ್ದಾರೆ ಅವರು. ಸೊ ಅವಾಗ ಹೋಗಿ ಗಲಾಟೆ ಮಾಡಿ, ಯು ಸಿ ದಟ್ ವಿಷ್ಣುವರ್ಧನ್ ದ್ವಾರಕೀಶ್ ಇಬ್ಬರು ಪಾರ್ಟಿ ಮಾಡ್ತಿದ್ದು ಬಿಟ್ಟದ್ದು ಈ ಅಭಿಮಾನಿಗಳ ಕಾಟ ತಡೆಯೋಕ್ಕಾಗದೆ ಆಗಿನ ಮದ್ರಾಸಿಗೆ ಹೋಗಿದ್ರು ಅಂತ. ಸೊ ಈ ಅಭಿಮಾನಿಗಳದ್ದು ಇದೆ ಕನ್ನಡ ಚಿತ್ರರಂಗದಲ್ಲಿ. ಈ ಅಭಿಮಾನಿಗಳದ್ದೇ ಕೂಡ ನಾಯಕ ನಟರಿಗೆ ಸಮಸ್ಯೆ ಆಗುವಂಥದ್ದು ಸಮಸ್ಯೆ ಆಗಿದೆ. ಅದಕ್ಕಾಗಿ ಅನಂತನಾಗಿ ಅಭಿಮಾನಿಗಳಿಲ್ಲ. ಅಭಿನಂದ ಇದ್ದಾರೆ, ಅಭಿಮಾನ ಸಂಘ ಇಲ್ಲ. ಕರೆಕ್ಟ್. ಶಂಕರ್ನಾಗಿ ಸಂಘಗಳು ತುಂಬಾ ಕಮ್ಮಿ. ಹೌದು, ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ. ಯಶಿಗಿದ್ದಾರೆ, ಅವರು ಒಳ್ಳೊಳ್ಳೆ ಕೆಲಸ. ಯಶ್ ಗಲಾಟೆ ಇಲ್ಲ, ಗಲಾಟೆ ಇಲ್ಲ. ಯಾರ ಹತ್ರ ಗಲಾಟೆ ಮಾಡೋದು? ಇಲ್ಲಿ ಗಲಾಟೆ ಮಾಡಕ್ಕೆ ಇನ್ನೊಬ್ರು ಇದ್ದಾರೆ, ಸುದೀಪ್, ದರ್ಶನ್. ಅವರಿಬ್ಬರು ಸಂಘರ್ಷ ಏನದು? ನಾನು ಹೇಳ್ದಾಕೊಳ್ತಾ ಇದ್ದೀನಿ. ಸಂಘರ್ಷ ಏನು ಅಂತ ಕಾರಣ ಗೊತ್ತಿಲ್ಲ, ಬಟ್ ಒಂದು ಹಂತದಲ್ಲಿ ಅವರಿಬ್ಬರನ್ನು ರಾಜಿ ಮಾಡ್ಲಿಕ್ಕೆ ನಾನು ಹೋಗಿದ್ದೀನಿ. ಸುದೀಪ್ ನಾನು ಮಾತು ಕೇಳ್ತಾರೆ ಅಂತ ಒಂದು ನಂಬಿಕೆ ಇತ್ತು. ಅಂದರೆ ಯಾರೂ ಮಾಡದಿದ್ದರೆ ಒಂದು ಇರುವೆ ಆದರೂ ಏನಾದರೂ ಕೆಲಸ ಮಾಡ್ತಾರೆ ಅಂತ. ನಾನು ಇರುವೆ, ಇಂಡಸ್ಟ್ರಿಯಲ್ಲಿ ನಾನು ಇರುವೆಪ್ಪ. ದೊಡ್ಡವರೆಲ್ಲ ಸುಮ್ಮನೆ ಕೂತ್ಕೊಂಡ್ರೆ ಎಂಜಾಯ್ ಮಾಡ್ತಾ ಇದ್ದಾರೆ, ಅವರ ಏನು ವೈರತ್ವನ ಎಂಜಾಯ್ ಮಾಡ್ತಾ ಇದ್ದಾರೆ. ಅವರಿಗೆ ಅದೇ ಬೇಕಾಗಿತ್ತು. ನೋಡೋಣ, ಟ್ರೈ ಮಾಡೋಣ ಅಂತೆಲ್ಲ ಸುದ್ದಿ ಟಿವಿಗೆ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದೆ. ನನ್ನ ಕಾರನ್ನು ಅವರ ಮನೆ ಹತ್ರ ಇಟ್ಟು ಅವರ ಗಾಡಿಯಲ್ಲಿ ಬರ್ತಾ ಇದ್ದೆ. ಸುದೀಪ್, ಇದೊಂದು ಏನಾದರೂ ಸರಿ ಆಗ್ಬಹುದಾ ಅಂತ. ಗುರುಗಳೇ, ದಯವಿಟ್ಟು ಕ್ಷಮಿಸಿ, ಈ ವಿಚಾರ ಒಂದು ಬಿಟ್ಟು ಬಾಕಿಯೆಲ್ಲ ನಾನು ರೆಡಿ ಇದ್ದೀನಿ, ಇದು ಬಿಟ್ಬಿಡಿ. ಹೊಲಸು ಅಂತ ಹೇಳ್ದ. ಹೊಲಸು ಅಂತ ಮತ್ತೆ ನಾನು ಅದನ್ನು ಮಾತಾಡ್ಲಿಕ್ಕೆ ಏನು ಹೋಗಿಲ್ಲ. ಈ ವಿಚಾರ ದರ್ಶನ್ ಜೊತೆ ಮಾತಾಡಿಲ್ಲ ನೀವು? ಇಲ್ಲ, ದರ್ಶನ್ ಸುದೀಪ್ ಸಿಕ್ಕಾಗ ದರ್ಶನ್ ಸಿಗಲ್ಲ.
ಅದು ಎಲ್ಲಿರ್ತಾರೆ ಅಂತ ಗೊತ್ತಿಲ್ಲ. ಅಲ್ಲಲ್ಲ, ಓ, ಇದನ್ನ ಸುದೀಪ್ ನಿಮಗೆ ಹೊಲಸು ಅಂತಂದ್ರು ಅಂತ ಹೇಳಿ ಟಿಪಿಕಲ್ ಜರ್ನಲಿಸ್ಟ್ ಆಗಬೇಕಿತ್ತು. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಮೈಕ್ ಹಿಡಿದು ಆಫ್ ದ ರೆಕಾರ್ಡ್ ಹೇಳಿದ್ದಲ್ಲ, ಆನ್ ದ ರೆಕಾರ್ಡಿಗೆ ತಂದುಬಿಟ್ಟು. ಇಲ್ಲ ಇಲ್ಲ